ಹಾ 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 ಸರ್, ಈಗ ನೋಡಿ ಬಿಜೆಪಿ ಅವರಿಗೆ ಸ್ವಂತ ಗೆದ್ದು ಉದಾಹರಣೆಗಳು ಇಲ್ಲ. ಆದ್ರೆ ಈ ಸತಿ ಕರ್ನಾಟಕ ರಾಜ್ಯದೊಳಗ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಯಾಕಂದ್ರೆ ಬಿಜೆಪಿಯವರು ಸುಳ್ಳುಗಾರರು ಅಂತ ಈ ರಾಜ್ಯದೊಳಗೆ ಅಷ್ಟೇ ಅಲ್ಲ, ಈ ದೇಶದಾಗ ಗೊತ್ತಾಗಿದೆ. ಸುಳ್ಳು ಹೇಳೋದ್ರಾಗ ನಿಸ್ಸೀಮರು ಅಂತಂದು. ಯಾಕಂದ್ರೆ ನಾನೇ ಒಂದು ಸತ್ಯ ಉದಾಹರಣೆ, ನಾನೇ ಒಬ್ಬ ಲೈವ್. ಅವರು ಸರ್ಕಾರ ಮಾಡೋ ಹೊತ್ನಾಗ ಏನ್ ಬೇಕಾದ್ರೂ ಸುಳ್ಳು ಹೇಳ್ಕಸ್ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಯಾವುದೋ ಆಸೆ ಈಡೇರ್ಸಲ್ಲ. ಹಿಂಗಾಗಿ ಯಾವ ಶಾಸಕರಾಗ್ಲಿ, ಅದು ಮತ್ತೆ ನಮ್ಮ ಪಕ್ಷದ ಶಾಸಕರು ಹೋಗಂತ ಪ್ರಶ್ನೆನೇ ಇಲ್ಲ. ಹಗಲಗನಸು ಕಾಣೋದನ್ನ ಬಿಡ್ಲಿ ಬಿಜೆಪಿಯವರು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರ ಆಗಂತ ಪ್ರಶ್ನೆ ಇಲ್ಲ. ಸಿಂಧೆ ಹೇಳಿದ್ರು ಅಷ್ಟೇ, ಮೋದಿ ಹೇಳಿದ್ರು ಅಷ್ಟೇ, ಇನ್ನೊಬ್ರು ಹೇಳಿದ್ರು ಅಷ್ಟೇ. ಸರಿ, ಈಗ ಆ ಪಕ್ಷಕ್ಕೆ ಬರ್ತಾರ ಹೋಗ್ತಾರ, ಅವ್ರ ಬಗ್ಗೆ ಯಾಕೆ ತಲೆ ಕೆಡ್ಸೋಣ? ಜಗದೀಶ್ ಶೆಟ್ಟರ್ ಬಗ್ಗೆ ನಮ್ಗೆ ಏನು ಅಂತ ಟೆನ್ಷನ್ ತಗೊಳಂತ ಅವಶ್ಯಕತೆ ಇಲ್ಲ. ಬಂದವ್ರನ್ನ ಪ್ರೀತಿ ವಿಶ್ವಾಸದಿಂದ ಸ್ವೀಕಾರ ಮಾಡ್ತೀವಿ. ಅವ್ರಿಗೆ ಪಕ್ಷ ಗೌರವ ಕೊಡ್ತೈತೆ, ಆ ಗೌರವದಿಂದ ಇರಂತ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಗೌರವ ಕೊಟ್ಟಿವಿ, ವಿಧಾನ ಪರಿಷತ್ ಮೆಂಬರ್ ಮಾಡಿದ್ವಿ. ಅವ್ರಿಗೆ ಪಾರ್ಟಿ ಟಿಕೆಟ್ ಕೊಟ್ಟ ಮೇಲೆ ಹೋದ್ರಂದ್ರೆ ಏನ್ ಮಾಡಕ್ಕಾಗತ್ತೋ? ಅವ್ರು ಹೋಗೋರ್ನ ಯಾರನ್ನೂ ಬೇಡ ಅನ್ನೋಲ್ಲ, ಬರೋರ್ನ ಯಾರನ್ನೂ ಬೇಡ ಅನ್ನಕ್ಕಾಗಲ್ಲ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।